ಜೌರ್ಗಿ ಬಾಲಕಿ ಆತ್ಮಹತ್ಯೆಗೆ ಕಾರಣನಾದ ಮೆಹಬೂಬ್ನನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ. ಜೌರ್ಗಿ ನಗರದಲ್ಲಿ ಜಿಹಾದಿ ಮಾನಸಿಕತೆ ಹೊಂದಿರುವ ಮೆಹಬೂಬ್ನ ಕಿರುಕುಳಕ್ಕೆ ಬೇಸತ್ತು 8ನೇ ತರಗತಿಯ ಬಾಲಕಿ ಆತ್ಮಹತ್ಯೆಗೆ ಕಾರಣವಾದ ಮೆಹಬೂಬ್ನನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಚಿತಾಪುರ್ ಪ್ರಖಂಡ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಭಾನುವಾರ ಪ್ರತಿಭಟನೆ ನಡೆಸಿದ ಮುಖಂಡರು ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದರು. ಪ್ರಾಂತ ಸೇವಾ ಪ್ರಮುಖ ಅಂಬರೀಶ್ ಸುಲೇಗಾಂವ್ ಮಾತನಾಡಿ, ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆಗೆ ಕಾರಣನಾದ ಜಿಹಾದಿ ಮೆಹಬೂಬ್ನನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಗಲ್ಲಿಗೇರಿಸುವ ಮೂಲಕ ಕಠಿಣ ಶಿಕ್ಷೆ ಗುರಿಪಡಿಸಬೇಕೆಂದು ಆಗ್ರಹಿಸಿದ ಜೌರ್ಗಿ ಪಟ್ಟಣದ ಹಿಂದೂ ಬಾಲಕಿಯ 8ನೇ ತರಗತಿ ಓದುತ್ತಿದ್ದು ಶಾಲೆಗೆ ಹೋಗಿ ಬರುವ ರಸ್ತೆ ಮಾರ್ಗದಲ್ಲಿ ಜಿಹಾದಿ ಮಾನಸಿಕತೆ ಹೊಂದಿರುವ ಮೆಹಬೂಬ್ನು ಪ್ರೀತಿ ಮಾಡುವಂತೆ ಕಿರುಕುಳ ನೀಡುತ್ತಿದ್ದ 14 ವರ್ಷದ ಅಪ್ರಾಪ್ತ ಬಾಲಕಿಯು ಅನ್ಯ ಕೋಮಿನ ಮೆಹಬೂಬ್ನ ಕಿರುಕುಳದಿಂದ ಬೇಸತ್ತು ತನ್ನ ಸಹೋದರನಿಗೆ ವಿಷಯವನ್ನು ಹೇಳಿರುತ್ತಾಳೆ. ಸದರಿ ಬಾಲಕಿಯ ಸಹೋದರ ಮೆಹಬೂಬ್ನಿಗೆ ಕರೆ ಮಾಡಿ ನನ್ನ ಸಹೋದರಿಯನ್ನು ಪ್ರೀತಿಸುವಂತೆ ಒತ್ತಾಯಿಸುವುದನ್ನು ಬಿಡುವಂತೆ ನಮ್ರತೆಯಿಂದ ಕೇಳಿಕೊಂಡಾಗ ಜಿಹಾದಿ ಮೆಹಬೂಬ್ನು ಅವಾಚ್ಯ ಶಬ್ದಗಳಿಂದ ಅವನಿಗೂ ಹಾಗೂ ಅವನ ಸಹೋದರಿಗೂ ಬೈದು ನಿಂದಿಸಿರುತ್ತಾನೆ ಹಾಗೂ ನಿನ್ನ ತಂಗಿಗೆ ಸಂಬಂಧಿಸಿದ ಹಲವಾರು ಭಾವಚಿತ್ರಗಳು ಹಾಗೂ ವಿಡಿಯೋಗಳು ನನ್ನಲ್ಲಿವೆ ಎಂದು ಭಯಪಡಿಸಿರುತ್ತಾನೆ. ನಂತರ ಅಪ್ರಾಪ್ತ ಬಾಲಕಿಯು ಜಿಹಾದಿಯ ಮಾತುಗಳಿಂದ ಮನನೊಂದು ಶನಿವಾರ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಎಂದು ಹೇಳಿದರು. ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಅಪ್ರಾಪ್ತ ಬಾಲಕಿಯ ಕುಟುಂಬಕ್ಕೆ ಸರ್ಕಾರ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಹಾಗೂ 50 ಲಕ್ಷ ಪರಿಹಾರವನ್ನು ನೀಡಿ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರದ ಉದ್ಯೋಗವನ್ನು ನೀಡಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಮುಖಂಡ ಅಶ್ವಥ್ ರಾಠೋಡ್ ಮಾತನಾಡಿ, ಯಡ್ರಾಮಿ ಘಟನೆ ಜರುಗಿ 1 ತಿಂಗಳು ಮಾಸುವ ಮುನ್ನವೇ ಮತ್ತೆ ಈಗ ಜೌರ್ಗಿಯಲ್ಲಿ ಬಾಲಕಿಯ ಆತ್ಮಹತ್ಯೆ ಪ್ರಕರಣ ಜರುಗಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಕೂಡಲೇ ಆತ್ಮಹತ್ಯೆಗೆ ಕಾರಣವಾದ ಮೆಹಬೂಬ್ನನ್ನು ತಕ್ಷಣವೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿದರು. ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಹಳ್ಳಿ, ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ, ನಗರ ಅಧ್ಯಕ್ಷ ಆನಂದ್ ಪಾಟೀಲ್ ನರಬೋಳ್, ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಯಮನೂರ್, ಪುರಸಭೆ ಸದಸ್ಯರಾದ ರಮೇಶ್ ಬೊಮ್ಮನಳ್ಳಿ, ಶಾಮಣ್ಣ ಮೇಧಾ, ಮುಖಂಡರಾದ ಮಹದೇವ್ ಅಂಗಡಿ, ನಾಗರಾಜ್ ಹೂಗಾರ್, ಪ್ರಸಾದ್ ಅವಂಟಿ, ಸಂತೋಷ್ ಹಾವೇರಿ, ಬಸವರಾಜ್ ಸಂಕನೂರ್, ಮಲ್ಲಿಕಾರ್ಜುನ್ ಮುಗುಳ್ನಾಗಾಂವ್, ಮೇಘರಾಜ್ ಗುತ್ತೇದಾರ್, ನಾಗರಾಜ್ ಕಡಬೂರ್, ವೀರಣ್ಣ ಶಿಲ್ಪಿ, ಉದಯ್ ಕುಮಾರ್ ಸಿಂಪಿ, ಸಿರ್ ಹೂಗಾರ್, ಮಲ್ಲು ಉಪ್ಪರ್, ಉಮೇಶ್ ಕಾಳ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಿಎಸ್ಐ ಚಂದ್ರಮಪ್ಪ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದರು. ಅತ್ಯಾಚಾರ ಆಗಿ ಕೊಲೆ ಆಯಿತು. ನಿರಂತರ ಇದೇ ಥರ ಆಗ್ತದೆ. ಈ ಕಳ್ಳರಿಗೆ ಒಟ್ಟ ಭಯ ಇಲ್ಲ. ಈಗ ಯಾವ ಥರ ಸರ್ಕಾರ ಇರಬೇಕಂತಂದರೆ ಈ ಕಡೆ ಸರ್ಕಾರ ಅದು UP ಒಳಗೆ ಯೋಗಿ ಅಂತ ಮಹಾ ನಾಯಕರಿದ್ರಂದ್ರೆ ಇಲ್ಲಿ ಇಂಥ ಯಾವುದೇ ಘಟನೆಗಳು ನಡೆಯಲ್ಲ. ಮತ್ತೆ ಈ ಘಟನೆಗಳು ನಡೀತದ ಇದೆ ಅಂತಂದರೆ ಈಗ ಉಗ್ಗಲಗಡಿ ಸರ್ಕಾರ ಇರೋದ್ರಿಂದ ಈ ಥರ ಘಟನೆಗಳು ಪ್ರತಿ ಸಲ ಮರುಕಳಿಸ್ಲತ್ತವ. ನಾವು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಈಗ ಏನು ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನಾವು ಸಮಾಜದವರೆಲ್ಲರೂ ನಾವು ಬೆಂಬಲವಾಗಿ ನಿಲ್ತೀವಿ ಮತ್ತು ಆ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಸೂಕ್ತ ಪರಿಹಾರ ಕೊಡಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀವಿ. ಈ ಥರ ಘಟನೆಗಳು ಮುಂದೆ ಎಂದೂ ನಡೀಲಾರ್ದಂತೆ ಆಗಬೇಕಂತಂದರೆ ಇಂಥ ಕ್ರಿಮಿನಲ್ಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮಲ್ಲಿ ಅಂಥ ಕಾನೂನಿಲ್ಲ. ಸರ್ಕಾರ ಅಂತ ಕಾನೂನು ತಂದು ಇಂಥ ಕಿಡಿಗೇಡಿಗಳಿಗೆ ನಾವು ಶಿಕ್ಷೆ ಕೊಟ್ಟರೆ ಮುಂದೆ ಬೇರೆಯವ್ರಿಗೂ ಇಂಥ ಘಟನೆ ಮಾಡಬೇಕಾದ್ರೆ ಹೆದರಿಕೆ ಹುಟ್ಟುತ್ತದ. ಇಂಥ ಸರ್ಕಾರ ಇರೋದ್ರಿಂದ ಈ ಥರ ಘಟನೆಗಳು ಮತ್ತೆ ನಡೀಲತ್ತವ. ಈ ಥರ ನಡೀಬಾರ್ದು ಅಂತಂದರೆ ನಾವೆಲ್ಲರೂ ಉಗ್ರವಾಗಿ ಖಂಡಿಸಬೇಕು, ನಾವು ಹೋರಾಟ ಮಾಡಬೇಕಂತ ತಮ್ಮೆಲ್ಲರೂ ಕೇಳಿಕೊಂಡು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಮಗೆಲ್ಲರಿಗೂ ಧನ್ಯವಾದಗಳು. ಇರ್ತಕ್ಕಂಥ ಹುಡುಗಿ ಸ್ವಾಭಿಮಾನಕ್ಕೆ ಅಂಟಿ ಮತ್ತು ಕುಟುಂಬದವರಿಗೆ ಕೂಡ ತಿಳಿಸಿ ಇನ್ನು ಮುಂದೆ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಒಂದು ಸಂದೇಹ ಇರತಕ್ಕಂಥ ಇದರಿಂದ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬಂಧುಗಳೇ, ಇದು ಆತ್ಮಹತ್ಯೆ ಅವನ ಮಾನಸಿಕ ಟಾರ್ಚರ್, ಮಾನಸಿಕ ತೊಂದರೆ ಮತ್ತು ಅವಳಿಗೆ ಅಂಜಿಸಿದ ಪ್ರಯುಕ್ತ ಆ ರೀತಿ ಅವಳು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮೇಲ್ನೋಟಕ್ಕೆ ಕಾಣುವುದಷ್ಟೇ ಅಲ್ಲ, ಡೆತ್ ನೋಟ್ನಲ್ಲಿ ಕೂಡ ಬರೆದಿಟ್ಟಿದ್ದಾಳೆ. ಈ ಮೆಹಬೂಬ್ ಮಾಡಿದಂಥ ಈ ಕೃತ್ಯ ಏನಿದೆ ಅವನು ಬಾಯಿನಿಂದ ಓಪನ್ ಆಗಿ ಹೇಳಿದ್ದಾನ, ನಾನು ರೇಪ್ ಮಾಡ್ತೀನಿ, ಮುಂದೆ ನೀನು ಯಾರೋ ಮದುವೆ ಆಗಲಿಲ್ಲ ಅಂತ ಹೇಳಿದಾನ.
ಅಂಥ ಒಂದು ಶಬ್ದ ಹೇಳಿದಂತಹ ಕಡಿಕಡಿಯದ ನಾಲಿಗೆಯನ್ನು ಕೆತ್ತಿರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಯಾವುದೇ ಒಂದು ನಾವು ಕಂಪ್ಲೇಂಟ್ ಕೊಡ್ತೀವಿ, ಪೊಲೀಸ್ ಇಲಾಖೆ ಇಲ್ಲೇದಾವೆ, ಫಿರ್ಯಾದಿ ಕೊಡ್ತೀವಿ, ಫಿರ್ಯಾದಿಗೆ ಅಲ್ಲೇ ಅದಕ್ಕೇನು ಕಸ ಹಚ್ಚಲು ಕೂಡ ಫಿರ್ಯಾದಿ ಬೆಲೆ ಇಡ್ದಂಗೆ ಆಗ್ತದೆ. ಇವತ್ತು ಆ ಒಂದು ಏನು ಘಟನೆಯಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಆ ಹುಡುಗಿ ಆತ್ಮಹತ್ಯೆಗೆ ಕಾರಣ ಆಗಿದ್ದಾರೆ, ಅವರಿಗೆ ಶಿಕ್ಷೆ ಕೊಡೋದು ನಾವು ಕೇವಲ ಅದು ಫೋಕ್ಸೋ ಹೆಚ್ಚಾಯಿತು, ಅದಾಯಿತು, ನಾಳೆ ಬೇಲಾಗಿ ಬರ್ತಾನೆ, ಹಿಂಗೆಲ್ಲ ಆಗ್ತಾನೆ. ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕಾಯ್ತಂದ್ರೆ ಈ ಪ್ರತಿಭಟನೆಗಾರರೆಲ್ಲ ಸೇರ್ತೀವಿ, ಅವರಿಗೆ ನೈತಿಕ ಧೈರ್ಯ ಕೊಡಬೇಕಾಯ್ತಂದ್ರೆ ಎಲ್ಲಿ ಕಾನೂನು ಮುಗಿತದೋ ಅಲ್ಲಿ ಕ್ರಾಂತಿ ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಆ ಕುಟುಂಬದ ಹಿಂದೆ ಇರಬೇಕಾಗ್ತದೆ, ಅವನಿಗೆ ಪಾಠ ಕಲಿತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಸಂದರ್ಭ ಅಂದರೆ ಅವ್ರಿಗೆ ಗಡಿಪಾರ್ಬೋದು ಕೂಡ ಮಾಡತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಬಂಧುಗಳೇ. ಅದಕ್ಕೋಸ್ಕರ ಕೇವಲ ಇದು ಒಬ್ಬ ವೀರಶೈವ ಲಿಂಗಾಯತ ಬಾಲಕಿ ಮೇಲೆ ಆಗಿರುವಂಥಕ್ಕಲ್ಲ, ಯಾವುದೇ ಒಂದು ಘಟನೆ ಯಾವುದೇ ಜನಾಂಗದ ಮೇಲೆ ಆಗಲಿ ಆ ಪ್ರತಿಭಟನೆಗೆ ವೀರಶೈವ ಸಮಾಜ ಯಾವಾಗಲೂ ಮುಂದಾಗಿ ಬರಬೇಕು. ಇಂಥ ಕೃತ್ಯ ಮಾಡ್ತಕ್ಕಂಥವ್ರಿಗೆ ಪಾಠ ಕಲಿಸಬೇಕು. ಅಂಥ ಪಾಠ ಕಲಿಸುವವರಿಂದ ಕೂಡ ನಾವು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಸ್ವಲ್ಪ ಸಮಯದಲ್ಲಿ ಎಲ್ಲ ನಮ್ಮ ವೀರಶೈವ ಮುಖಂಡರು ಮತ್ತು ಅನೇಕ ನಮ್ಮ ಸಂಘದ ಬಂದಿರ್ತಕ್ಕಂಥ ಅನೇಕ ಜಾತಿಗಳು ಕೂಡ ನಮಗೆ ಬಸವಾಭಿಮಾನಿಗಳು ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಈ ಒಂದು ಕೃತ್ಯಗಳನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಸೇರಬೇಕಂತ ಎಲ್ಲ ನಮ್ಮ ಸಹೋದರರಿಗೂ ಮತ್ತು ನಿಲ್ತಕ್ಕಂಥ ಎಲ್ಲ ಬಂಧುಗಳಿಗೂ ಪೊಲೀಸ್ ಇಲಾಖೆಯವರು ಕೂಡ ನಾವು ವಂದಿಸುತ್ತಾ ಈ ಒಂದು ಪ್ರತಿಭಟನೆಗೆ ಸಕಲ ಸಹಕಾರ ಕೋರಿದ್ದೀರಿ. ನಾವು ಮುಂದೆ ಈ ಒಂದು ಪ್ರತಿಭಟನೆ ಇವತ್ತು ಇದು ಇಲ್ಲಿ ಅಲ್ಲ, ಚಿತ್ತಾಪುರದಲ್ಲಿ ಅಲ್ಲ, ಇದಕ್ಕೇನಾದರೂ ನ್ಯಾಯ ಸಿಗದಿದ್ದರೆ ಅದು ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ಆಗ್ತದೆ, ರಾಜ್ಯ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ಆಗ್ತದೆ ಅಂತಕ್ಕಂಥ ಕಿವಿ ಮಾತನ್ನು ಹೇಳ್ತಾ ಎಲ್ಲರಿಗೂ ವಂದಿಸ್ತಾ